ಶಿವಮೊಗ್ಗದ ಹತ್ರನೇ ಇಂಥ ಒಂದು ಸುಂದರವಾದ ದೇವಸ್ಥಾನ ಇದೆ ಅಂದರೆ ನಂಬಲೇಬೇಕು. ಇಲ್ಲಿರುವಂತಹ ದೇವರಿಗೆ ನೆರಳೇ ಬೇಡವಂತೆ. ಬಿಸಿಲಲ್ಲಿ ಇರ್ಬೇಕಂತ ಹೇಳೋದು ಆ ದೇವರು ಹೇಳಿರಲ್ಲ, ನೆರಳೆ ಮಾಡ್ಸಂಗಿಲ್ಲ ಅಂತ ಹೇಳೋದು. ಹೌದು, ನೀವು ಕೇಳ್ತಾ ಇರೋದು ನಿಜ. ಬೆಟ್ಟದ ಮಧ್ಯೆ ಇರುವಂತಹ ಈ ದೇವಸ್ಥಾನ ಎಲ್ಲಿದೆ ಅಂತ ಹೇಳ್ತೀನಿ. ಅದಕ್ಕೂ ಮೊದಲು ಈ ವಿಡಿಯೋನ ಕೊನೆವರೆಗೂ ನೋಡಿ. ಈ ಥರ ಹೆಚ್ಚಿನ ವಿಡಿಯೋಸ್ಗಾಗಿ ನನ್ನ ಫಾಲೋ ಮಾಡಿ. ನಾನು ನಿಮ್ಮ ವಿಲಾಸ್ ಚಂದ್ರ. ಅಲ್ಲೇನು ನೋಡ್ತಾರ, ಇದೆಲ್ಲ ಮೊರಾರ್ಜಿ ದೇಸಾಯಿ ಸ್ಕೂಲು ಇದೆ ದೇವಸ್ಥಾನ. ಈ ದೇವರ ಬಗ್ಗೆ ಹಾಗೂ ಇದರ ಇತಿಹಾಸದ ಬಗ್ಗೆ ಇಲ್ಲಿರುವಂತಹ ಸ್ಥಳೀಯರು ಏನು ಹೇಳ್ತಾರೆ ಕೇಳಿ. ಅದು ಆ್ಯಕ್ಚುಲಿ ಹಿಂಗೆ ಇದಕ್ಕೆ ನಾವು ಪೂಜೆ ಮಾಡ್ತಿದ್ದೆ ಬೆನ್ನ ಈ ಪೂಜೆ ಮಾಡ್ತಾರದು ಬೆನ್ನ ಹಿಂಗೆ ತಿರುಗಿದೆ ಅಷ್ಟೇ. ಈಗ ಹೋಗ್ತಾ ಹಿಂಗೆ ತಿರುಗಿದೆ ಅದು ಈ ದೇವರು. ಅವಾಗ ಅಷ್ಟು ಬಂಗಾರ ಎಷ್ಟು ಇತ್ತಂತೆಲ್ಲ ಬಂಡೆಗಳೆಲ್ಲ ಯಾರೋ ದೋಚ್ಬೇಕಂತ ಬಂದಂಗೆ ಅದು ಯಾರಿಗೆ ಸಿಗಬಾರ್ದು ಅಂತ ಹೋಗ್ಬಿಟ್ಟು ಕವರ್ ಮಾಡಿದಾರೆ ಅಂತ ಹೇಳ್ತಾರೆ. ನಮಗೆ ಗೊತ್ತಿರಂಗೆ ಹಳೆ ಕಥೆ. ಯಾರಿಗೆ ಕಲ್ಯಾಣಿ ನೀರೈತಾ ತಡಿಕಲ್ಲ? ಹಾಂ, ಕರಡಿಕಲ್ಲ. ಅಲ್ಲೇನಿದೆ? ಅಲ್ಲಿಗೂ ಲಿಂಕ್ ಇದೆ. ಗುಹೇರಿ ಅಂತ ಇಲ್ಲಿಂದ ಅಲ್ಲಿವರೆಗೂ. ಈ ದೇವಸ್ಥಾನ ಇರುವಂತಹ ಊರಿನಲ್ಲಿ ಹಲವಾರು ದೇವಸ್ಥಾನಗಳಿವೆ. ಬನ್ನಿ ಎಲ್ಲ ದೇವಸ್ಥಾನ ಚೆನ್ನಾಗಿ ಹಳೆ ಕಾಲದ್ದು. ದಸರಾ ಸಮಯದಲ್ಲಿ ಅಕ್ಕಪಕ್ಕದ ಎಲ್ಲ ಊರಿನ ಜನರು ಇಲ್ಲಿಗೆ ಬಂದ್ಬಿಟ್ಟು, ಅಂದರೆ ಈ ಊರಿಗೆ ಬಂದ್ಬಿಟ್ಟು ದಸರಾ ಬನ್ನಿ ಮುಡಿಯೋದನ್ನು ತುಂಬ ಅದ್ಧೂರಿಯಾಗಿ ಮಾಡ್ತಾರಂತೆ. ಮತ್ತೊಂದು ದೇವಸ್ಥಾನ ನೋಡೋಣ ಬನ್ನಿ. ಚೆನ್ನಾಗಿದೆಯಲ್ಲ ಈ ದೇವಸ್ಥಾನ. ಏನು ದೇವಸ್ಥಾನ ಇದು? ಇದು ಚಿಕ್ಕಯ್ಯನಾ? ಚೆನ್ನಾಗಿದೆ. ಒಟ್ಟು ಬೀರಲಿಂಗೇಶ್ವರ ದೇವಸ್ಥಾನ ಇದು. ಒಡೆಂಗಿಲ್ವಾ? ಇದಿರೋದು ಮಾದನಬಾವಿ ಎಂಬ ಊರಿನಲ್ಲಿ. ಇದು ಬಂದ್ಬಿಟ್ಟು ದಾವಣಗೆರೆ ಜಿಲ್ಲೆಗೆ ಸೇರುತ್ತೆ. ಶಿವಮೊಗ್ಗದಿಂದ 43 ಕಿಲೋಮೀಟ್ರು ಹಾಗೂ ಬೆಂಗಳೂರಿಂದ 307 ಕಿಲೋಮೀಟರ್ ಆಗುತ್ತೆ. ಹಾಗೂ ಹೊನ್ನಾಳಿಗೆ ತುಂಬಾ ಹತ್ರ. ನೀವು ಮೊದಲು ನೋಡಿದ್ದು ಶ್ರೀ ಗವಿಸಿದ್ದೇಶ್ವರ ದೇವಸ್ಥಾನ ಅಂತ, ಹಾಗೂ ಎರಡನೆಯದು ಬೀರಲಿಂಗೇಶ್ವರ ದೇವಸ್ಥಾನ, ಹಾಗೂ ಮೂರನೆಯದು ಚಿಕ್ಕಯ್ಯ ದೇವಸ್ಥಾನ. ಇದೆಲ್ಲವೂ ಇರೋದು ಮಾದನಬಾವಿಯಲ್ಲಿ. ಇದೇ ರೀತಿ ನಿಮಗೆ ವೀಡಿಯೋಸ್ಗಳು ಬೇಕು ಅಂತಂದರೆ ದಯವಿಟ್ಟು ಫಾಲೋ ಮಾಡಿ, ಸಪೋರ್ಟ್ ಮಾಡಿ, ಹಾಗೂ ನಿಮಗೆ ಗೊತ್ತಿರುವಂಥ ಸ್ನೇಹಿತರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್. ನಾನು ನಿಮ್ಮ ವಿಲಾಸ್ ಚಂದ್ರ.